ಮಹಿಳೆ ಜೊತೆ ಅಕ್ರಮ ಸಂಬಂಧಕ್ಕೆ ಹಾರಿ ಹೋದ ಖಾಸಗಿ ರೆಸಾರ್ಟ್ ಮ್ಯಾನೇಜರ್ ಪ್ರಾಣ. ಚಾಕುವಿನಿಂದ ಇರಿದು ಪಾತಕಿ ಎಸ್ಕೇಪ್ ಆಗಿದ್ದು 48 ವರ್ಷದ ಆನಂದ್ ಕೊಲೆಯಾದಂತಹ ವ್ಯಕ್ತಿಯಾಗಿದ್ದಾನೆ. ಹಾಸನ್ ನಗರದ ಕೆಆರ್ಪುರಂ ಬಡಾವಣೆಯಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಅಡುಗೆ ಕಾಂಟ್ರಾಕ್ಟರ್ ಕೆಲಸದ ಜೊತೆ ಖಾಸಗಿ ರೆಸಾರ್ಟ್ ಮ್ಯಾನೇಜರ್ ಕೂಡ ಆಗಿದ್ದ ಪದೇ ಪದೇ ಚಾಕುವಿನಿಂದ ಇರಿದು ಕೊಂದಿರುವ ದುಷ್ಕರ್ಮಿ ಅನೈತಿಕ ಸಂಬಂಧದ ಕಲಹ ಕೊಲೆಯಲ್ಲಿ ಅಂತ್ಯದ ಶಂಕೆ ಉಂಟಾಗಿದೆ. ಒಂದೇ ಮಹಿಳೆ ಜೊತೆಗಿನ ಅನೈತಿಕ ಸಂಬಂಧದಲ್ಲಿ ಇವರ ನಡುವೆ ಜಗಳ ಆಗಿದ್ದು, ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಆನಂದ್ ಹಾಗೂ ಧರ್ಮೇಂದ್ರ ಎಂಬಾತನ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಬಾರ್ನಲ್ಲಿ ಮಾತನಾಡುವ ವೇಳೆ ಗಲಾಟೆಯಾಗಿದ್ದು, ಗಲಾಟೆ ಬಳಿಕ ಮನೆಗೆ ತೆರಳಿದಂತ ಆನಂದ್ ಮತ್ತೆ ಫೋನ್ ಮಾಡಿ ಕರೆಸಿಕೊಂಡಿದ್ದಂತ ಧರ್ಮೇಂದ್ರ ಫೋನ್ ಮಾಡಿ ಹಿನ್ನೆಲೆಯಲ್ಲಿ ವಾಪಸ್ ಬಂದಿದ್ದ ಆನಂದ್. ಈ ವೇಳೆ ಇಬ್ಬರ ನಡುವೆ ಗಲಾಟೆಯಾಗಿದ್ದು, ಆನಂದ್ಗೆ ಚಾಕುವಿನಿಂದ ಇರಿದುಕೊಂಡಂತಹ ಧರ್ಮೇಂದ್ರ ಮಹಿಳೆ ಜೊತೆ 8 ವರ್ಷದ ಗೆಳೆತನ ಹೊಂದಿದಂತ ಧರ್ಮೇಂದ್ರ ಈ ನಡುವೆ ಇದೇ ಮಹಿಳೆ ಜೊತೆ ಆನಂದ್ ಸಂಪರ್ಕ ಬೆಳೆಸಿದ್ದು, ಈ ವಿಚಾರಕ್ಕೆ ಇಬ್ಬರ ನಡುವೆ ಶುರುವಾಗಿದ್ದಂತ ವೈಮನಸ್ಸು ನಿನ್ನೆ ರಾತ್ರಿ ಕುಡಿದು ಗಲಾಟೆ ಮಾಡಿಕೊಂಡು ಆನಂದ್ ಹತ್ಯೆಗೈದು ಧರ್ಮೇಂದ್ರ ಅವರು ಎಸ್ಕೇಪ್ ಆಗಿದ್ದಾನೆ. ಬಡಾವಣೆ ವ್ಯಾಪ್ತಿಯಲ್ಲಿ ಬಡಾವಣೆ ಠಾಣೆಯಲ್ಲಿ ಒಂದು ಘಟನೆ ಸಂಭವಿಸಿದೆ.